ಶಂಕರಾಚಾರ್ಯ ಅದ್ವೈತ ಸಿದ್ಧಾಂತ ರಚಿಸಿದ್ರು. ಈಗ ನೆಕ್ಸ್ಟ್ ವಿಧಾನ ರಾಮಾನುಜಾಚಾರ್ಯರ ಬಗ್ಗೆ ಸ್ವಲ್ಪ ಜೀವನ ಚರಿತ್ರೆ ನೋಡೋಣ. ಸರಿನಾ? ರಾಮಾನುಜಾಚಾರ್ಯ ಅಂದ್ರೆ ಭೇಟಿಗಾರ ಅವರಿದ್ದಾಗ ನಾವಾಗಿದ್ದೀವಿ. ಈ ಭಾರತ ಮತ ಕೂಡ ಬರ್ತಕ್ಕಂಥ ಎಷ್ಟನೇ ಶತಮಾನದ ಸ್ಟಾರ್ಟ್ ಅಂತ ಹೇಳಿದ್ರೆ ನಾನು 14ನೇ ಶತಮಾನದಲ್ಲಿ ಪ್ರಾರಂಭವಾದಂತಹ ಈ ಧಾರ್ಮಿಕ ಸುಧಾರಣಾ ಚಳವಳಿಯಲ್ಲಿ ಇನ್ನೊಬ್ಬ ಪ್ರಮುಖ ಸುಧಾರಕರು ಯಾರಪ್ಪ ಅಂತಂದ್ರೆ ರಾಮಾನುಜಾಚಾರ್ಯ. ಇವರು ಯಾವ ರೀತಿ ಶಂಕರಾಚಾರ್ಯರು ತಮ್ಮ ಸಿದ್ಧಾಂತಗಳ ಮೂಲಕ ಜನಸಾಮಾನ್ಯರಿಗೆ ತಮ್ಮ ತತ್ವವನ್ನು ಬೋಧಿಸಿದ್ರು, ಅದೇ ರೀತಿಯಾಗಿ ರಾಮಾನುಜಾಚಾರ್ಯರು ಅದೇ ಕೆಲಸವನ್ನ ಮಾಡ್ತಾರೆ. ಇವರು ಏನ್ ಮಾಡ್ತಾರ? ಅದೇ ಕೆಲಸವನ್ನು ಮಾಡ್ತಾರೆ. ನೀವು ಶಂಕರಾಚಾರ್ಯ ಎಲ್ಲಿ ಜನಿಸಿದ್ರು? ಇವ್ರು ಎಲ್ಲಿ ಜನಿಸ್ತಾರಪ್ಪ ಅಂತಂದ್ರ ಚೆನ್ನೈ. ಚೆನ್ನೈನ ಬರ್ಕೋರಿ. ಚೆನ್ನೈನ ಪೊರಬಂದೂರು. ಹೌದು, ಚೆನ್ನೈನ ಪೊರಬಂದೂರು ಎಂಬಲ್ಲಿ ಇವರು ಜನಿಸ್ತಾರ. ಇವರ ತಂದೆ ಯಾರಾಗಿರ್ತಾರಪ್ಪ ಅಂತಂದ್ರ ಬಿಡಿ, ಅವರ ತಂದೆ ಯಾರಾಗಿರ್ತಾರಪ್ಪ ಅಂತಂದ್ರ ಕೇಶವ ಸೋಮಯಾಜಿ. ಅವರ ತಂದೆ ಆಗಿರ್ತಾರ. ತಾಯಿ ಯಾರಾಗಿರ್ತಾರಪ್ಪ ಅಂದ್ರ ಕಾಂತಿಮತಿ. ಯಾರು? ಕೇಶವ ಸೋಮಾಜಿ ಮತ್ತು ಕಾಂತಿಮತಿಯ ಉದರದಲ್ಲಿ ಜನಿಸಿದಂತವ್ರು ಯಾರಾಗಿರ್ತಾರಪ್ಪ ಅಂತಂದ್ರ ಇವರು ಜನ್ಮಸ್ಥಳ ಯಾವುದು? ಚೆನ್ನೈ. ಅಲ್ಲಿ ಇವರು ಜನ್ಮಸ್ಥಳ ಆಗ್ತದೆ. ಇವರು ಯಾವ ರೀತಿ ಶಂಕರಾಚಾರ್ಯರು ತಮ್ಮ ಅಭ್ಯಾಸವನ್ನ ಗುರು ಗೋವಿಂದ ಭಗವತ್ಪಾದರಲ್ಲಿ ನಡೆಸ್ತಾರೋ ಅದೇ ರೀತಿ ಇವರ ಮುಖ್ಯ ಗುರುಗಳು ಯಾರಾಗಿರ್ತಾರಪ್ಪ ಅಂತಂದ್ರ ಯಾರಾಗಿರ್ತಾರ ಗೊತ್ತಿಲ್ಲ. ಯಾದವ ಪ್ರಕಾಶರು ಯಾರಾಗಿರ್ತಾರಪ್ಪ ಅಂತಂದ್ರೆ ಯಾದವ ಪ್ರಕಾಶರು ಇವರ ಗುರುಗಳಾಗಿರ್ತಾರ. ಇವ್ರು ಯಾದವ ಪ್ರಕಾಶರ ಗುರುಗಳಾಗಿರ್ತಾರ. ಇವರನ್ನ ಏನ್ ಮಾಡ್ತಾರೆ? ಎಲ್ಲಾ ರೀತಿ ಶಿಕ್ಷಣವನ್ನ ವೇದ ಉಪನ್ಯಾಸಗಳನ್ನ ತಿಳ್ಕೊಂಡಂತ ಶಂಕರಾಚಾರ್ಯ ಏನ್ ಮಾಡ್ತಾರಪ್ಪ ಅಂತಂದ್ರ ಮುಂದೆ ಏನ್ ಮಾಡ್ತಾರ? ಇಲ್ಲಿ ಎಲ್ಲಿ ವಾಸಿಸ್ತಪ್ಪ ಅಂತ ಹೇಳಿದ್ನ ಚೆನ್ನೈನಲ್ಲಿ ಇರ್ತಕ್ಕಂಥ ಅದೇ ಸಂದರ್ಭದಲ್ಲಿ ಯಾರಿರ್ತಾರಪ್ಪ ಒಬ್ಬರು ಆಳ್ವಿಕೆ ಮಾಡ್ತಿರ್ತಾರೆ. ಯಾರ ಆಳ್ವಿಕೆ ಮಾಡ್ತಿರ್ತಾರಪ್ಪ ಅಂದ್ರೆ ಚೋಳರ ಅರಸನಾದಂತ ಚೋಳರ ದೊರೆ ಇದ್ದಾನ, ಅವ ಆಳ್ವಿಕೆ ಮಾಡ್ತಿರ್ತಾನ. ಅವಾಗ ಏನ್ ಮಾಡ್ತಾನಪ್ಪ ಅಂತಂದ್ರ ರಾಮಾನುಜಾಚಾರ್ಯನಿಗೆ ಏನ್ ಮಾಡ್ತಿರ್ತಾನಪ್ಪ ಅಂದ್ರೆ ಕಿರುಕುಳ ಕೊಡ್ತಿರ್ತಾನ. ನೀನು ನಮ್ಮ ರಾಜ್ಯ ಬಿಟ್ಟು ಹೋಗು, ನೀನು ಬೇರೆ ಮತದವನು ಇದ್ದೀಯಾ, ಬೇಡ ಅಂದ್ರೆ ಆ ಚೋಳ ಅರಸ ಯಾವ ಮತದವನು ಇರ್ತಾನಪ್ಪ ಅಂತಂದ್ರ ಶೈವ. ಯಾವುದು? ಶೈವ ಮತ ಅಥವಾ ಧರ್ಮದವನಾಗಿರ್ತಾನೆ. ಧರ್ಮ ಒಂದೇ, ಶೈವ ಮತದವನಾಗಿರ್ತಾನೆ. ಶೈವ ಮತ ಅಂತಾರಪ್ಪ ಅಂತಂದ್ರ ಶಿವನ ಆರಾಧಕರು. ಶಿವನನ್ನ ಯಾರು ಪೂಜೆ ಮಾಡ್ತಿರ್ತಾರಲ್ಲ ಅವರೆಲ್ಲರೂ ಏನಾಗಿರ್ತಾರ? ಶೈವ ಮತದವರಾಗಿ. ಅಂದ್ರೆ ನಮಗ ಶಿವ ಒಬ್ಬನೇ ದೇವರಂತೆ ಅವ್ರು ಆರಾಧನೆ ಮಾಡ್ತಾರೆ. ಆದ್ರೆ ಮುಂದೆ ಶಂಕರಾಚಾರ್ಯ ರಾಮಾನುಜಾಚಾರ್ಯ ಯಾವ ದೇವರನ್ನ ಆರಾಧನೆ ಮಾಡ್ತಾರೆ ಅಂತ ಹೇಳಿ ಬಂದು ಇವೆಲ್ಲ ಈ ರೀತಿ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಏನ್ ಮಾಡ್ತಾರ? ಮುಂದೆ ಹೋಗ್ತಾರ. ಇವರೇ ಚೋಳ ಅರಸನ ಕಿರುಗಳ ತಾಳಲಾರದೆ ಏನ್ ಮಾಡ್ತಾರ? ಅವರು ಕರ್ನಾಟಕದ ತಮ್ಮ ಹೆಜ್ಜೆಯನ್ನು ಇಡ್ತಾರೆ. ಏನ್ ಮಾಡ್ತಾರ? ಕರ್ನಾಟಕ ಯಾರ್ದು ರಾಜ್ಯ? ಎಲ್ಲರಿಗೂ ಕೈಗೆ ಸ್ವೀಕರಿಯುವ ರಾಜ್ಯ ಯಾವ್ದಪ್ಪ ಅಂತಂದ್ರ ಆ ರಾಜ್ಯಕ್ಕೆ ಹೋಗ್ತಾರ. ಆ ರಾಜ್ಯದಲ್ಲಿ ಅದೇ ಸಂದರ್ಭದಲ್ಲಿ ಆಳ್ವಿಕೆಯನ್ನು ಮಾಡ್ತಿರ್ತಕ್ಕಂಥ ಹೊಯ್ಸಳರ ಅರಸ ಯಾರಸ? ವಿಷ್ಣುವರ್ಧನ. ಎಲ್ಲ ವಿಷ್ಣುವರ್ಧನ ಅಲ್ಲ, ಹೊಯ್ಸಳರ ಅರಸ ಯಾರ? ವಿಷ್ಣುವರ್ಧನ ಏನ್ ಮಾಡ್ತಾನಪ್ಪ ಅಂತಂದ್ರ ಇವರಿಗೆ ರಾಮಾನುಜಾಚಾರ್ಯರಿಗೆ ಆಶ್ರಯವನ್ನು ಕೊಡ್ತಾನ. ಆಶ್ರಯವನ್ನು ಕೊಡದೆ ಅಷ್ಟೇ ಅಲ್ಲ, ಇವರ ಆಶ್ರಯದಲ್ಲಿ ಏನ್ ಮಾಡ್ತಾನ? ಒಂದು
ಏನ್ ಮಾಡ್ತಾನಪ್ಪ ಅಂತಂದ್ರ ಅವ ಚಲುವನಾರಾಯಣ ಮಠವನ್ನ ಸ್ಥಾಪನೆ ಮಾಡ್ತಾನ. ಏನ್ ಮಾಡ್ತಾನ? ಎಲ್ಲಿ ಮಾಡ್ತಾನಪ್ಪ ಅಂತ ಕರ್ನಾಟಕದಾಗ ಮಾಡ್ತಾರೆ. ಒಂದು ದೇವಸ್ಥಾನವನ್ನ ಕಟ್ಟಿಸ್ತಾರ. ಕಟ್ಟಿಸಿದ ಅಲ್ಲಿ ಅವರ ಹೊಯ್ಸಳರ ಅರಸನಾದಂತ ವಿಷ್ಣುವರ್ಧನನ ಆಶ್ರಯದಲ್ಲಿ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವರು ಒಂದು ಸಿದ್ಧಾಂತವನ್ನ ಹೊರಡಿಸ್ತಾರೆ. ಏನ್ ಮಾಡ್ತಾರ? ಸಿದ್ಧಾಂತ. ಆ ಸಿದ್ಧಾಂತ ಯಾವ್ದಾಗಿರ್ಬೋದು? ಸರಿ, ಅರ್ಥ ಆಯ್ತಾ? ಇದು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸ್ತಾರ? ರಾಮಾನುಜಾಚಾರ್ಯ ಏನ್ ಮಾಡ್ತಾರಪ್ಪ ಅಂದ್ರ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಏನ್ ಮಾಡ್ತಾರ? ಪ್ರತಿಪಾದಿಸ್ತಾರ. ಈ ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದಂತ ರಾಮಾನುಜಾಚಾರ್ಯರ ಇವರನ್ನ ಏನಪ್ಪ ಅಂತಾರ? ಶ್ರೀ ವೈಷ್ಣವರು. ಏನಂತಾರ? ಶ್ರೀ ವೈಷ್ಣವರು. ಏನಂತೀವಿ? ಏನ್ ಕರೆದ್ರೆ ಇವ್ರನ್ನ? ಶ್ರೀ ವೈಷ್ಣವರು. ಶ್ರೀ ವೈಷ್ಣವ ಮತವನ್ನ ಸ್ಥಾಪನೆ ಮಾಡಿದ್ರ ಶ್ರೀ ವೈಷ್ಣವರು ಅಂತ ಕರೆದ್ರು. ತದನಂತರ ಇವರ ಈಗ ನೀವು ಹೆಂಗ್ ನಮ್ಮ ಶಿಷ್ಯರಲ್ಲ, ಅದೇ ರೀತಿ ಇವರು ಶಿಷ್ಯರುಗಳು ಇದ್ದರು ಒಂದಿಷ್ಟು ಜನ. ಅವ್ರನ್ನೇನ್ ಕರೆದ್ರಪ್ಪ ಅಂತಂದ್ರ ಶ್ರೀ ವೈಷ್ಣವ ಮತವನ್ನ ಸ್ಥಾಪನೆ ಮಾಡಿದ್ರು ಇವರು. ಅವ್ರನ್ನೇನ್ ಮಾಡಿದ್ರು? ಅವ್ರ ಶಿಷ್ಯರನ್ನ ಶ್ರೀ ವೈಷ್ಣವರು ಅಂತ ಕರೆದ್ರು. ಏನ್ ಮಾಡಿದ್ರ? ಶ್ರೀ ವೈಷ್ಣವರು. ಅವರ ಶಿಷ್ಯರನ್ನ ಏನ್ ಕರೆದ್ರು? ಶ್ರೀ ವೈಷ್ಣವರು. ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದ ನಂತರ ಶ್ರೀ ವೈಷ್ಣವ ಮತವನ್ನ ಇವರ ಮತವನ್ನ ವೈಷ್ಣವ ಮತ ಅಂತ ಕರೆದ್ರ ಇವರ ಶಿಷ್ಯರನ್ನ ಏನ್ ಕರೀತಾರ? ವೈಷ್ಣವರು ಅಂತ ಕರೀತಾರ. ಇಲ್ಲೇ ಗೊತ್ತಾಯ್ತಿಲ್ಲ? ಇವರು ಏನ್ ಮಾಡ್ತಾರ? ವಿಷ್ಣುವಿನ ಆರಾಧಕರಾದ್ರು. ಯಾರು? ರಾಮಾನುಜಾಚಾರ್ಯ ವಿಷ್ಣುವಿನ ಆರಾಧಕರಾದ್ರ. ಇವ ಚೋಳ ಅರಸ ಏನಾಗಿದ್ದ? ಶೈವ